ನಮಸ್ಕಾರ ಸ್ನೇಹಿತರೆ, ಮುತ್ತು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಪ್ರಮುಖ ದಾಖಲೆಯಾದ EC ಅಂದರೆ ಎನ್ಕಾಂಬ್ರೆನ್ಸ್ ಸರ್ಟಿಫಿಕೇಟ್ ಅಥವಾ ಕನ್ನಡದಲ್ಲಿ ಋಣಭಾರ ಪ್ರಮಾಣ ಪತ್ರವನ್ನು ಮೊಬೈಲ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ಆನ್ಲೈನ್ನಲ್ಲಿ ಸುಲಭವಾಗಿ ಹೇಗೆ ಅಪ್ಲೈ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಕಾವೇರಿ ಆನ್ಲೈನ್ ಅಂತೇಳಿ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಇಲ್ಲಿ ನೋಡಿ, ನಂತರ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕಾವೇರಿ ಆನ್ಲೈನ್ ಸರ್ವಿಸಸ್ ಕರ್ನಾಟಕ ಸರ್ಕಾರ ಅಂತ ಕಾಣ್ತದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕಾವೇರಿ ಆನ್ಲೈನ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಟೈಮ್ ಏನಾದರೂ ಲಾಗಿನ್ ಮಾಡ್ತಾ ಇದ್ದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮನ್ನ ಹಾಕಿ, ಜನರನ್ನ ಹಾಕಿ, ಆಮೇಲೆ ಇಮೇಲ್ ID ಹಾಕಿ, ಈ ಕ್ಯಾಪ್ಚಾ ಕೋಡ್ನ ಹಾಕಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಲಾಗಿನ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಇಮೇಲ್ ID ಹಾಕಿ, ಪಾಸ್ವರ್ಡ್ನ ಹಾಕಿ, ಕ್ಯಾಪ್ಚಾ ಕೋಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡ್ನ ಹಾಕಿ, ಇಲ್ಲಿ ನಂತರ ಇಲ್ಲಿ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆನ್ಲೈನ್ EC ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎನ್ಕಾಂಬ್ರೆನ್ಸ್ ಸರ್ಟಿಫಿಕೇಟ್ ಮೇಲೆ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ನಂತರ ಇಲ್ಲಿ ನೋಡಿ, ನೀವೇನಾದರೂ 15 ವರ್ಷದ ಒಳಗಿನ ECಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಆಫ್ಟರ್ 1/1/2004ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ತುಂಬ ಹಳೆಯ ಅಂದರೆ 25 ವರ್ಷದ ಒಳಗಿನ ECಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಬಿಫೋರ್ 1/1/2004ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 15 ವರ್ಷದ ಒಳಗಿನ ECಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಆಫ್ಟರ್ 1/1/2004ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡಿ. ನಂತರ ಇಲ್ಲಿ ನೋಡಿ, ನೀವು ಎರಡು ರೀತಿಯಿಂದ ECಗೆ ಅಪ್ಲೈ ಮಾಡ್ಬೋದು. ಒಂದು ಸರ್ಚ್ ಬೈ ಪ್ರಾಪರ್ಟಿ ನಂಬರಿಂದ, ಮತ್ತೊಂದು ಸರ್ಚ್ ಬೈ ಪಾರ್ಟಿ ನೇಮ್ ಮುಖಾಂತರ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಹೋಬಳಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ಸಂಬಂಧಪಟ್ಟ ಜಮೀನು ಹೊಲಗದ್ದೆಗಳೇ ಆಗಿದ್ದರೆ ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಖಾಲಿ ನಿವೇಶನ, ಪ್ಲಾಟ್ ಮತ್ತು ಮನೆಗಳ ECಗೆ ಅಪ್ಲೈ ಮಾಡ್ತಾ ಇದ್ರೆ ನಾನ್ ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನಾನ್ ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಮನೆಗಳಿಗೆ ಸಂಬಂಧಪಟ್ಟದ್ದು. ನಂತರ ಇಲ್ಲಿ ಕೆಳಗಡೆ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ನೋಡಿ. ಇಲ್ಲಿ ನಿಮ್ಮ ಹತ್ರ ಯಾವ್ದು ನಂಬರ್ ಇರುತ್ತೆ ಅಂದರೆ ಪ್ರಾಪರ್ಟಿ ನಂಬರ್ ಅಥವಾ ಖಾತಾ ನಂಬರ್ ಅಥವಾ ಸರ್ವೆ ನಂಬರ್ ಯಾವ್ದು ಇರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ರಾಪರ್ಟಿ ನಂಬರ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಈ ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿದರೆ ಸರ್ವೆ ನಂಬರ್ನ ಹಾಕಿ, ಅಥವಾ ಪ್ರಾಪರ್ಟಿ ನಂಬರ್ ಸೆಲೆಕ್ಟ್ ಮಾಡಿದರೆ ಪ್ರಾಪರ್ಟಿ ನಂಬರ್ನ ಹಾಕಿ. ನಂತರ ಇಲ್ಲಿ ಕೆಳಗಡೆ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳ್ತಾ, ಇಲ್ಲಿ ಚೆಕ್ ಬಂದಿನ ಹಾಕಬೇಕಾಗುತ್ತೆ. ನಿಮ್ಮ ಮನೆ ಅಕ್ಕಪಕ್ಕ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಯಾರ ಮನೆ ಇರುತ್ತೆ ಅವರ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಹಾಕ್ಬೋದು, ಇಲ್ಲಿ ಇದರಿಂದ ಬಿಡ್ಬೋದು. ನಂತರ ಇಲ್ಲಿ ಕೆಳಗಡೆ ಯೂನಿಟ್ ಆಫ್ ಮೆಜರ್ಮೆಂಟ್ನಲ್ಲಿ ನೀವೇನಾದರೂ ಜಮೀನು ಮತ್ತು ಹೊಲಗದ್ದೆಗಳಿಗೆ ECಗೆ ಅಪ್ಲೈ ಮಾಡ್ತಾ ಇದ್ದರೆ ಎಕರೆದಲ್ಲಿ ಬರುತ್ತೆ, ಅಥವಾ ಪ್ಲಾಟು ಮತ್ತು ಮನೆಗಳ ಖಾಲಿ ನಿವೇಶನಗಳ ಬಗ್ಗೆ EC ಅಪ್ಲೈ ಮಾಡ್ತಾ ಇದ್ದರೆ ಸ್ಕ್ವೇರ್ ಫೀಟ್ನಲ್ಲಿ ಬರುತ್ತೆ ಮತ್ತು ಮೀಟರ್ನಲ್ಲಿ ಬರುತ್ತೆ. ನಾನು ಇಲ್ಲಿ ಮನೆಗಳ EC ಅಪ್ಲೈ ಮಾಡೋದ್ರಿಂದ ಈ ಸ್ಕ್ವೇರ್ ಫೀಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಇದೆ ಅನ್ನೋದನ್ನು ಮೆಜರ್ಮೆಂಟ್ನ ಇಲ್ಲಿ ಹಾಕಬೇಕಾಗತ್ತೆ, ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಪೀರಿಯಡ್ ಆಫ್ EC ಸರ್ಚ್ನಲ್ಲಿ ನೀವು ಎಷ್ಟು ವರ್ಷದ ECಗೆ ಅಪ್ಲೈ ಮಾಡ್ತಾ ಇದ್ದೀರ ಅನ್ನೋದನ್ನು ಇಲ್ಲಿ ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿಂದ ಎಲ್ಲಿವರೆಗೆ ಆಗುತ್ತೆ ನೋಡಿ, ಸರಿಯಾಗಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಸರ್ಚ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ, ನಿಮ್ಮ ಜಮೀನು ಅಥವಾ ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಋಣಭಾರ ಕಂಡು ಬಂದರೆ ಫಾರ್ಮ್ ನಂಬರ್ 15ರಲ್ಲಿ ಬರುತ್ತೆ. ಯಾವುದೇ ಋಣಭಾರ ಕಂಡು ಬಂದಿಲ್ಲ ಅಂದರೆ ಫಾರ್ಮ್ ನಂಬರ್ 16ನಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ಋಣಭಾರ ಕಂಡು ಬಂದಿಲ್ಲ. ಇಲ್ಲಿ ನಂತರ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡಿ. ನಂತರ ಇಲ್ಲಿ ಪೇಮೆಂಟ್ನ ಮಾಡಬೇಕಾಗತ್ತೆ. ನೀವು ಎಷ್ಟು ವರ್ಷದ ಅವಧಿಗೆ ECಗೆ ಅಪ್ಲೈ ಮಾಡ್ತಾ ಇದ್ದೀರ ಅನ್ನೋದು ಪೇಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೆಫ್ಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಾವತಿದಾರ ಅಂತ ಕಾಣ್ತದೆ ನೋಡಿ, ಇಲ್ಲಿ SBI UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ
UPI QR ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಮೆಂಟ್ನ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಫೋನ್ಪೇ ಮುಖಾಂತರನೋ ಅಥವಾ ಪೇಟಿಎಮ್ ಮುಖಾಂತರನೋ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ನ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಮಾಡಿದ ರೆಸಿಪ್ಟ್ ಓಪನ್ ಆಗುತ್ತೆ. ಇದನ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಪ್ರಿಂಟ್ ಚಲನ್ ರೆಸಿಪ್ಟ್ ಮೇಲೆ ಕ್ಲಿಕ್ ಕೊಡಿ. ನಂತರ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟ್ನ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ. ಇಷ್ಟಕ್ಕೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದಿಲ್ಲ. ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ಇಲ್ಲಿ EC ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ನೋಡಿ ಸೈನ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದನ್ನ ಸೈನ್ ಅಂತ ಕಾಣ್ತಾ ಇದೆ ನೋಡಿ, ಸೆಂಡ್ ಫಾರ್ ಸೈನ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನಂತರ ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡಿ ಇಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ನೇ ಹಾಕಬೇಕಂತೇನಿಲ್ಲ. ಯಾರ ಹೆಸರಲ್ಲಿ ಲಾಗಿನ್ ಮಾಡ್ಕೊಂಡಿರ್ತಾರೆ ಅವ್ರ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ನಡೆಯುತ್ತೆ. ಇಲ್ಲಿ ನನ್ನ ನಂಬರಿಂದ ಲಾಗಿನ್ ಮಾಡ್ಕೊಂಡಿದ್ದರಿಂದ ನನ್ನ ಆಧಾರ್ ಕಾರ್ಡ್ ನಂಬರ್ನೇ ಹಾಕ್ತಾ ಇದ್ದೀನಿ. ನಂತರ ಗೆಟ್ OTP ಮೇಲೆ ಕ್ಲಿಕ್ ಕೊಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಸರಿಯಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ನೋಡಿ ಇಲ್ಲಿ ನೋಡಿ ಎಕ್ನಾಲಜ್ಮೆಂಟ್ ನಂಬರ್ ಬಂದಿದೆ, ಇದನ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಸ್ಟೇಟಸ್ ನೋಡೋಕ್ಕೆ ಅನುಕೂಲ ಆಗುತ್ತೆ. ನಂತರ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಕೊಟ್ಟು ಡೈರೆಕ್ಟ್ ಹೋಮ್ ಪೇಜ್ಗೆ ಬನ್ನಿ. ಇಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಈ ಥರ EC ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ವ್ಯೂ ಫಾರ್ಮ್ 22 ಅಂತ ಬರುತ್ತೆ. ಅದು ಕೂಡ EC ಆಗಿರೋದಿಲ್ಲ, ಇನ್ನು ಈಗ ತಾನೇ ಸಬ್ಮಿಟ್ ಮಾಡಿರೋದ್ರಿಂದ ವ್ಯೂ ಫಾರ್ಮ್ 22 ಅಂತ ಕಾಣ್ತಾ ಇದೆ. ನಂತರ 2-3 ದಿನಗಳ ಬಳಿಕ ಮತ್ತೆ ಇದೇ ಕಾವೇರಿ ಆನ್ಲೈನಲ್ಲಿ ಪೋರ್ಟಲ್ನಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ನಂತರ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ OTP ಬರುತ್ತೆ, ಆ OTPನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಕೊಡಿ. ಮತ್ತು ಇದೇ ಫಾರ್ಮ್ನಲ್ಲಿ EC ಅಪ್ಲಿಕೇಶನ್ ಅಂತ ಕಾಣ್ತಾ ಇದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಡಿ. 2-3 ದಿನಗಳ ಬಳಿಕ ಇಲ್ಲಿ ನೋಡಿ ವ್ಯೂ ಫಾರ್ಮ್ 22 ಬಾಜು ಡೌನ್ಲೋಡ್ ಸೈನ್ EC ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ EC ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ. ಇದೇ ರೀತಿ ECಗೆ ಅಪ್ಲೈ ಮಾಡ್ಬೋದು. ನಾ ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.